ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಕೊಡಗಿನ ಪೊನ್ನಂಪೇಟೆಯಲ್ಲಿರುವಂತಹ ಅರಣ್ಯ ಮಹಾವಿದ್ಯಾಲಯದಲ್ಲಿದ್ದೀವಿ. ಸೊ ಇಲ್ಲಿ ಜೇನು ಕೃಷಿಯ ಬಗ್ಗೆ ಯಾವ್ಯಾವ ರೀತಿಯ ಸಂಶೋಧನೆಗಳಾಗ್ತಾ ಇದ್ದಾವೆ ಅಥವಾ ಯಾವ್ಯಾವ ರೀತಿ ರೈತರಿಗೆ ಜೇನು ಕೃಷಿಯ ಬಗ್ಗೆ ಪರಿಚಯ ಮಾಡಿಕೊಳ್ಳಲಾಗತ್ತೆ, ರೈತರಿಗೋಸ್ಕರ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರಾ ಇಲ್ವಾ, ಜೊತೆಗೆ ಜೇನು ಕೃಷಿಯ ಬಗ್ಗೆ ಒಂದಿಷ್ಟು ಆರಂಭದ ಮಾಹಿತಿಗಳನ್ನು ಇಲ್ಲಿನ ಕೀಟಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಕೆಂಚಿರೆಡ್ಡಿ ಸರ್ ಅವರನ್ನು ಮಾತಾಡಿಸಿ ತಿಳ್ಕೊಂಡು ಬರೋಣ. ಜೇನು ಕೃಷಿ ಅಂತಕ್ಕಂಥದ್ದು ರೈತರು ಪಾಲನೆ ಮಾಡಬಹುದಾದಂಥ ಒಂದು ಉಪಕಸಬು. ಈ ಜೇನಿನ ಬಗ್ಗೆ ಹೇಳೋದಾದರೆ ನಮ್ಮಲ್ಲಿ ಹಲವಾರು ಪ್ರಭೇದದ ಜೇನುನೊಣಗಳಿದ್ದಾವೆ. ಆದರೆ ಅದರಲ್ಲಿ ಸಾಕಲಿಕ್ಕೆ ಬಳಸ್ತಕ್ಕಂಥವು ಈಗ 3 ಪ್ರಭೇದದ ಜೇನುನೊಣಗಳನ್ನು ನಾವು ಸಾಕ್ತೇವೆ. ಒಂದು ನಾವು ಸಾಮಾನ್ಯವಾಗಿ ನೋಡ್ತಕ್ಕಂಥ ತುಡುವೆ ಜೇನು, ಏನು ಮರದ ಪೊಟ್ರೆಗಳಲ್ಲಿ, ಹುತ್ತದ ಕೋವೆಗಳಲ್ಲಿ ಈ ಥರ ಕಂಡು ಬರ್ತವೆ. ಇದನ್ನು ತುಡುವೆ ಜೇನು ಅಂತ ಹೇಳ್ತೇವೆ. ಅದನ್ನು ಪೆಟ್ಟಿಗೆಯಲ್ಲಿಟ್ಟು ಸಾಕಣೆ ಮಾಡ್ತೇವೆ. ಹಾಗೆಯೇ ಇನ್ನೊಂದು ನಾವು ಸಾಕಣೆಗೆ ಬಳಸ್ತಕ್ಕಂಥದ್ದು ಯುರೋಪಿಯನ್ ಜೇನು ಅಂತ. ಅದು ನಮ್ಮ ದೇಶದ್ದಲ್ಲ, ಬಟ್ ಬೇರೆ ದೇಶದಿಂದ ಇಲ್ಲಿಗೆ ತಗೊಂಡು ಬಂದಿರತಕ್ಕಂಥದ್ದು. ಇಲ್ಲೂ ಕೂಡ ಭಾಳಷ್ಟು ಜನ ಅದರ ಪಾಲನೆಯನ್ನು ಮಾಡ್ತಾ ಇದ್ದಾರೆ. ಇದು ಎಪಿಸ್ ಮೆಲಿಫೆರಾ ಅಥವಾ ಯುರೋಪಿಯನ್ ಜೇನು ಅಂತಕ್ಕಂಥದ್ದು. ಇದು ಹೆಚ್ಚಿನ ಪ್ರಮಾಣದಲ್ಲಿ ಜೇನನ್ನು ಕೊಡ್ತದೆ. ಆದರೆ ಅದಕ್ಕೆ ನಿರ್ವಹಣಾ ಕ್ರಮಗಳು ಕೂಡ ನಾವು ಭಾಳ ಕ್ರಮಬದ್ಧವಾಗಿ ಮಾಡಬೇಕಾಗ್ತದೆ. ಇನ್ನು ಹಾಗೆ ನಾವು ಜೇನು ಕೃಷಿಯ ಅನುಕೂಲತೆಗಳು ಅಥವಾ ಲಾಭಗಳ ಬಗ್ಗೆ ಯೋಚನೆ ಮಾಡೋದಾದರೆ, ಮೊದಲನೇದಾಗಿ ಇದು ನಮಗೆ ಪರಿಶುದ್ಧ ಜೇನುತುಪ್ಪವನ್ನು ಕೊಡ್ತದೆ. ಯಾಕಂದರೆ ಗೊತ್ತಿದೆ ತಮಗೆಲ್ಲ, ಈ ಪರಿಶುದ್ಧ ಜೇನುತುಪ್ಪ ಸಿಗ್ತಕ್ಕಂಥದ್ದು ಬಹಳ ದುಸ್ತರ. ಎಲ್ಲೋ ತೊಗೊಂಡು ಬರ್ತೀವಿ, ಅದು ಏನಾದರೂ ಕಲಬೆರಕೆ ಆಗಿರ್ಬೋದಾ ಅನ್ನೋ ಸಂಶಯಗಳಿರ್ತವೆ. ಕೆಲವು ಕಡೆ ಕಲಬೆರಕೆನೂ ಕೂಡ ಆಗಿರ್ತದೆ. ಪರಿಶುದ್ಧ ಜೇನುತುಪ್ಪ ಅಂತಕ್ಕಂಥದ್ದು ಹಾಗಾಗಿ ಭಾಳ ಸಿಗ್ತಕ್ಕಂಥ ಸಾಧ್ಯತೆಗಳು ಭಾಳ ಕಡಿಮೆ ಇರ್ತವೆ. ಹಾಗಾಗಿ ನಾವೇ ಒಂದಷ್ಟು ಜೇನು ಕುಟುಂಬಗಳನ್ನು ಇಟ್ಟುಕೊಂಡು, ಅದರಲ್ಲೂ ಮನೆ ಹತ್ರನೇ ಒಂದು ಹವ್ಯಾಸಿ ಜೇನು ಕೃಷಿಕರ ಥರ ಒಂದಷ್ಟು ಜೇನು ಕುಟುಂಬಗಳನ್ನು ಇಟ್ಕೊಂಡಿದ್ದರೆ ನಾವು ಪರಿಶುದ್ಧ ಜೇನುತುಪ್ಪವನ್ನು ಪಡ್ಕೊಳ್ಬೋದು. ಹಾಗೆಯೇ ಇನ್ನೂ ಉಳಿದ ಅನುಕೂಲತೆಗಳು ಅಂತಂದರೆ, ನಾವು ಯಾವುದಾದ್ರೂ ನಾವು ರೈತರಿದ್ದು ಬೇರೆ ಬೆಳೆಗಳನ್ನು ಬೆಳೀತಾ ಇದ್ದೀವಿ ಅನ್ನೋದಾದರೆ, ಈ ಬೆಳೆಗಳಲ್ಲಿ ಅವು ಮಾಡ್ತಕ್ಕಂಥ ಪರಾಗಸ್ಪರ್ಶ ಸೇವೆ ತುಂಬ ಉತ್ಕೃಷ್ಟವಾಗಿರ್ತದೆ. ಈಗ ನಾವು ಜೇನು ಪೆಟ್ಟಿಗೆಯಿಂದ ಜೇನುತುಪ್ಪ ಪಡ್ಕೊಳ್ತೀವಿ, ಜೇನು ಅಂಟು ತಗೊಳ್ಬೋದು, ಜೇನು ಮೇಣ ತಗೊಳ್ಬೋದು, ಜೇನು ವಿಷವನ್ನು ಸಂಗ್ರಹಣೆ ಮಾಡ್ಕೊಳ್ಬೋದು. ಇನ್ನೂ ಕೆಲವು ಉತ್ಪನ್ನಗಳಿದ್ದಾವೆ. ರಾಜಶಾಹಿ ರಸ ಅಂತ ಹೇಳ್ತೇವೆ, ಅದು ಒಂದು ಸ್ಪೆಷಲ್ ಫುಡ್ಡು, ವಿಶೇಷ ಆಹಾರ. ಅದನ್ನು ಕೂಡ ನಾವು ಜೇನು ಕುಟುಂಬದಿಂದ ಹಾರ್ವೆಸ್ಟ್ ಮಾಡ್ಕೊಳ್ಬೋದು. ಇವುಗಳ ಎಲ್ಲದರ ಬೆಲೆ ನಾವು ₹1 ಅಂತ ಹಿಡ್ಕೊಂಡ್ರೆ, ಅವು ನಮ್ಮ ಬೆಳೆಗಳಲ್ಲಿ ಮಾಡ್ತಕ್ಕಂಥ ಪರಾಗಸ್ಪರ್ಶ ಸೇವೆಯ ಬೆಲೆ ಸುಮಾರು ₹20 ಇರ್ತದೆ. ಅದಕ್ಕೆ ಹೇಳ್ತೀವಿ ಜೇನುನೊಣಗಳು 20 ಪಟ್ಟು ನಮಗೆ ಪರಾಗಸ್ಪರ್ಶಕಗಳಾಗಿ ಸಹಕಾರಿಯಾಗಿದ್ದಾವೆ. ಯಾವುದು ಜೇನು ಉತ್ಪನ್ನಗಳನ್ನು ಕೊಡೋದಕ್ಕಿಂತನೂ ಅವು ಮಾಡ್ತಕ್ಕಂಥ ಪರಾಗಸ್ಪರ್ಶ ಸೇವೆ, ಆ ಸೇವೆಯ ಬೆಲೆ 20 ಪಟ್ಟು ಹೆಚ್ಚಾಗಿರ್ತದೆ. ಹಾಗೆ ಒಂದು ಉದಾಹರಣೆ ಹೇಳೋದಾದರೆ, ಈಗ ನಮಗೆ ತೆಂಗಿನ ತೋಟದಲ್ಲಿ ಜೇನುನೊಣಗಳಿದ್ದರೆ ಅಲ್ಲಿ 30% ಇಳುವರಿ ಹೆಚ್ಚಾಗ್ತದೆ. ಒಂದು ತೆಂಗಿನ ಮರ 100 ಕಾಯಿ ಕೊಡ್ತದೆ ಅಂತ ಅಂದರೆ 130 ಕಾಯಿ ಕೊಡ್ತದೆ. ಹಾಗೆ ಇಲ್ಲಿ ಕಾಫಿ ಇದೆ, ಕಾಫಿಯಲ್ಲಿ 20-30% ಇಳುವರಿ ಹೆಚ್ಚಾಗ್ತಕ್ಕಂಥದ್ದು ಕಂಡುಬಂದಿದೆ ಜೇನುನೊಣಗಳ ಉಪಸ್ಥಿತಿಯಲ್ಲಿ. ಹಾಗೆಯೇ ಸೂರ್ಯಕಾಂತಿ, ಇನ್ನೂ ಹಲವಾರು ಬೆಳೆಗಳಲ್ಲಿ ಜೇನುನೊಣಗಳ ಉಪಸ್ಥಿತಿಯಿಂದಾಗಿ ಇಳುವರಿ ಹೆಚ್ಚಾಗ್ತದೆ. ಅದು ಒಂದು ಬೆಳೆಗಳ ಇಳುವರಿ ಹೆಚ್ಚಾಗ್ತಕ್ಕಂಥದ್ದು. ಆಮೇಲೆ ಇನ್ನೂ ಒಂದೇನು ನಾವು ಜೇನು ಕೃಷಿ ಮಾಡೋದ್ರಿಂದ ಆಗತಕ್ಕಂಥ ಅನುಕೂಲ ಅಂತ ಅಂದರೆ, ನಾವು ಆ ಜೇನು ಕುಟುಂಬಗಳಿದ್ದಾಗ ಅವನ್ನು ಅವಾಗವಾಗ ಪರೀಕ್ಷೆ ಮಾಡ್ತೀವಿ. ವಾರಕ್ಕೊಮ್ಮೆ 10-15 ದಿವಸಕ್ಕೊಮ್ಮೆ ಪೆಟ್ಟಿಗೆಗಳನ್ನು ತೆರೆದು ಪರೀಕ್ಷೆ ಮಾಡ್ತೀವಿ. ಹಾಗೆ ಪರೀಕ್ಷೆ ಮಾಡಿದಾಗ ನಮಗೆ ಒಂದೊಂದು ಜೇನು ಚುಚ್ಚುವ ಸಾಧ್ಯತೆ ಇದೆ. ಇವತ್ತು ಚುಚ್ಚೋದೇ ಇಲ್ಲ ಅಂತ ಅಲ್ಲ, ಚುಚ್ತವೆ. ಆದರೆ ಈ ಹೆಜ್ಜೇನುಗಳ ಥರ ಅವು ಒಂದೇ ಸಲ ಸಾವಿರಾರು ಬಂದು ದಾಳಿ ಮಾಡ್ತಕ್ಕಂಥದ್ದು ಇಲ್ಲ ಇದರಲ್ಲಿ ಸಾಕಿದಂಥ ಜೇನುನೊಣಗಳಲ್ಲಿ. ಹಾಗಾಗಿ ಆ ಒಂದೊಂದು ಜೇನು ಚುಚ್ಚಿದ್ದು ಕೂಡ ನಮಗೆ ಈ ಮುಂದೆ ಆರ್ಥ್ರೈಟಿಸ್ ಪ್ರಾಬ್ಲಮ್ ಬರೋ ಸಾಧ್ಯತೆಯನ್ನು ಕಡಿಮೆ ಮಾಡ್ತದೆ. ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ, ಅದರ ಸಾಧ್ಯತೆಯನ್ನು ಕಡಿಮೆ ಮಾಡ್ತದೆ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಸಂದು ನೋವುಗಳು ಬರ್ತಕ್ಕಂಥದ್ದು. ಅದಕ್ಕೆ
ಒಂದು ರೀತಿ ಉಚಿತವಾಗಿ ವ್ಯಾಕ್ಸಿನೇಷನ್ ಕೊಟ್ಟಂಗೆ ಆಗ್ತದೆ ಇದು ಜೇನುನೊಣಗಳು ಚುಚ್ಚತಕ್ಕಂಥದ್ದು, ಅದು ಒಂದು ಅನುಕೂಲ. ಆಮೇಲೆ ಇನ್ನೂ ಒಂದು, ಈ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಜೇನು ಕೃಷಿಕ ಅಂತ ಅಂದರೆ ಅವನೊಂಥರ ರಾಷ್ಟ್ರ ಸೇವೆ ಮಾಡ್ದಂಗೆ ಅಂತ. ಯಾಕೆ ರಾಷ್ಟ್ರ ಸೇವಾ ಕಾರ್ಯ ಇದು ಅಂತಂದರೆ, ಈಗ ನಾವಿಲ್ಲೊಂದು ಪೆಟ್ಟಿಗೆಯಲ್ಲಿ ಇಟ್ಕೊಂಡಿದ್ದರೆ ಈ ಪೆಟ್ಟಿಗೆಯಿಂದ ಸುಮಾರು 1-1.5 ಕಿಲೋಮೀಟ್ರ್ ಸುತ್ತಳತೆಯಲ್ಲಿ ತಿರುಗಾಡಿಕೊಂಡು ಆಹಾರ ಸಂಗ್ರಹಣೆ ಮಾಡ್ತವೆ. 1-1.5 ಕಿಲೋಮೀಟ್ರಲ್ಲಿ ಇರ್ತಕ್ಕಂಥ ಎಲ್ಲ ಜಮೀನಲ್ಲೂ ಬೆಳೆಗಳ ಇಳುವರಿ ಹೆಚ್ಚಾಗಲಿಕ್ಕೆ ಕಾರಣ ಆಗ್ತವೆ. ಹಾಗೆಯೇ ಅಲ್ಲಿ ಇನ್ನೂ ಕೂಡ ಏನೋ ಒಂದು ನೈಸರ್ಗಿಕವಾಗಿರ್ತಕ್ಕಂಥ ಕಾಡು ಇರ್ಬೋದು. ಆ ಕಾಡಿದ್ದರೂ ಕೂಡ ಆ ಕಾಡಿನಲ್ಲಿ ಯಾವ ಗಿಡ ಮರ ಸಸ್ಯದಿಂದ ಬೀಜದಿಂದ ಸಂತಾನಾಭಿವೃದ್ಧಿ ಆಗ್ತಾವೋ ಅಂಥ ಇವು ಗಿಡಗಳಲ್ಲೆಲ್ಲ ಇವು ಪರಾಗಸ್ಪರ್ಶಕಗಳಾಗಿ ಅಂಥ ಗಿಡ ಮರಗಳ ಸಂತತಿ ಮುಂದುವರಿಲಿಕ್ಕೆ ಕಾರಣ ಆಗ್ತವೆ. ಇದು ಜೀವ ವೈವಿಧ್ಯತೆಗೆ ತನ್ನ ಕೊಡುಗೆಯನ್ನು ಕೊಡ್ತದೆ. ಆಮೇಲೆ ಇನ್ನೊಂದು ಅಂಶವನ್ನು ಅವರಲ್ಲಿ ಹೇಳ್ತಾರೆ. ಈಗ ನಮ್ಮ ಸುತ್ತಮುತ್ತ ಸಾಕಷ್ಟು ಗಿಡ ಮರ ಈ ಬೆಳೆಗಳು ಇವೆಲ್ಲ ಇರ್ತವೆ. ಅಲ್ಲಿ ಇರ್ತಕ್ಕಂಥ ಹೂಗಳಲ್ಲಿ ಪರಾಗ ಮತ್ತು ಮಕರಂದದ ಉತ್ಪತ್ತಿ ಆಗ್ತಾ ಇರ್ತದೆ. ಜೇನುನೊಣಗಳಿದ್ದರೆ ಮಾತ್ರ ಆ ಪರಾಗ ಮತ್ತು ಮಕರಂದವನ್ನು ಸಂಗ್ರಹಿಸಿಕೊಂಡು ಉಪಯುಕ್ತ ಪದಾರ್ಥವಾಗಿ ಬದಲಾವಣೆ ಮಾಡ್ಬೋದು. ಇಲ್ಲ ಅಂತ ಅಂದರೆ ಅಲ್ಲಿ ಉತ್ಪತ್ತಿಯಾದಂಥ ಸಾಕಷ್ಟು ಪ್ರಮಾಣದ ಮಕರಂದ ಮತ್ತು ಪರಾಗ ಹಾಗೆ ವ್ಯರ್ಥವಾಗಿ ಹೋಗ್ತದೆ. ಹಾಗೆ ವ್ಯರ್ಥವಾಗಿ ಹೋಗ್ತಕ್ಕಂಥ ಪದಾರ್ಥವನ್ನು ಒಂದು ಉಪಯುಕ್ತ ಪದಾರ್ಥವಾಗಿ ಜೇನು ಕೃಷಿಕ ಬದಲಾವಣೆ ಮಾಡ್ತಾನೆ. ಹಾಗಾಗಿ ಇದು ಒಂದು ರಾಷ್ಟ್ರ ಸೇವೆಯ ಕಾರ್ಯ ಅಂತ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಜೇನು ಕೃಷಿಯ ಬಗ್ಗೆ ಹೇಳ್ತಾರೆ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಡು ಧಾನ್ಯದ ಬೆಳೆಗಳಲ್ಲಿ ಮಿತಿಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಜೇನು ಕೃಷಿಯ ಬಗ್ಗೆ ಒಂದು ಅದರ ಆರ್ಥಿಕತೆಯ ಬಗ್ಗೆ ಯೋಚನೆ ಮಾಡಿದರೆ ಎಷ್ಟು ನಾವು
ಅದಕ್ಕೆ ಖರ್ಚು ಮಾಡಬೇಕು, ಅದರಿಂದ ಏನು ಲಾಭವನ್ನು ನಾವು ಪಡ್ಕೊಳ್ಬೋದು, ಎಷ್ಟು ಲಾಭ ಪಡ್ಕೊಳ್ಬೋದು ಅನ್ನೋದು. ಈಗ ನಾನು ಒಂದು ಉದಾಹರಣೆ ಹೇಳ್ತೇನೆ. ಯಾವುದು ಈ ತುಡುವೆ ಜೇನಿನ ಬಗ್ಗೆ. ತುಡುವೆ ಜೇನು ನಾವು ಸಾಮಾನ್ಯವಾಗಿ ಮರದ ಪೊಟ್ರೆಯಲ್ಲಿ, ಹುತ್ತದ ಕೋವೆಗಳಲ್ಲಿ ಅಲ್ಲೆಲ್ಲೇನು ಕಟ್ತದಲ್ಲ ಅದನ್ನು ಸಾಕಣೆ ಮಾಡ್ತೇವೆ. ತುಡುವೆ ಜೇನು, ಇಂಡಿಯನ್ ಬಿ ಅಂತಲೂ ಹೇಳ್ತಾರೆ ಅದಕ್ಕೆ. ಇದರ ಒಂದು ಸಾಕಣೆಗೆ ಒಂದು ಪೆಟ್ಟಿಗೆಯಲ್ಲಿ ನಾವು ಅದನ್ನು ಸಾಕಣೆ ಮಾಡಲಿಕ್ಕೆ ಬೇಕಾದ ಸಲಕರಣೆಗಳು ಅವನ್ನೆಲ್ಲ ಲೆಕ್ಕ ಹಾಕಿದರೆ ನಾವು ಒಂದು 4,000-5,000 ರೂಪಾಯಿನಷ್ಟು ಖರ್ಚು ಬರ್ತದೆ ಮೊದಲನೇ ವರ್ಷದಲ್ಲಿ. ಆಮೇಲೆ ಒಂದು ವರ್ಷದ ಅವಧಿಯಲ್ಲಿ ನಮಗೇನು ಲಾಭ ಬರ್ತದೆ ಅದರಿಂದ ಅಂತಾದರೆ, ಈಗ ನಾವು ಒಂದು 5 kg ಜೇನನ್ನು ತೆಗೆದ್ರೂ ಕೂಡ, ಒಂದು ಪೆಟ್ಟಿಗೆಯಿಂದ ಒಂದು 5 kg ಜೇನು ತೆಗೆದ್ರೂ ಜೇನಿನ ಬೆಲೆ, 1 kg ಜೇನಿನ ಬೆಲೆ 800-1,000 ರೂಪಾಯಿ ಇರ್ತದೆ. ಈಗ ಒಂದು 5 kg ಜೇನು ತೆಗೆದಿದ್ವಿ, 800 ರೂಪಾಯಿಗೆ ಮಾರಾಟ ಮಾಡಿದ್ವಿ ಅಂದರೂ ಅಲ್ಲೇ ನಮಗೆ 4,000 ರೂಪಾಯಿ ಬರ್ತದೆ. ಹಾಗೆ ಇನ್ನೊಂದೇನು ಲಾಭ ಮಾಡ್ಕೊಳ್ಬೋದು ಅಂತ ಅಂದರೆ, ಈ ಜೇನು ಕುಟುಂಬಗಳನ್ನು ವಿಭಜನೆ ಮಾಡಿ ಆ ಕುಟುಂಬಗಳನ್ನು ಮಾರಾಟ ಮಾಡೋದ್ರ ಮುಖಾಂತರನೂ ಕೂಡ ಲಾಭವನ್ನು ಪಡ್ಕೊಳ್ಬೋದು. ಅಂದರೆ ಈಗ ಒಂದು ವರ್ಷದ ಅವಧಿಯಲ್ಲಿನೇ ಒಂದು ಪೆಟ್ಟಿಗೆಯಿಂದ ನಾವು ಹಾಗೆ ಬರೀ ಕುಟುಂಬಗಳನ್ನು ಪಾಲು ಮಾಡ್ತಾ ಹೋಗ್ತೇವೆ ಅನ್ನೋದಾದರೆ 7-8ರವರೆಗೂ ಮಾಡ್ಬೋದು. ಒಂದು ಕುಟುಂಬದಿಂದ 7-8 ಮರಿ ಕುಟುಂಬ ಮಾಡ್ಕೊಳ್ಬೋದು. ಆದರೆ ನಾನು ಜೇನನ್ನು ತೆಗಿಬೇಕು ಅಂತ ಅನ್ನೋದಾದರೆ ಒಂದು 2-3 ಕುಟುಂಬಗಳನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನಮಗೆ 2-3 ಮಾಡ್ಕೊಳ್ಳೋಕ್ಕಾಗಿಲ್ಲ, ಒಂದೇ ಒಂದು ಮಾಡ್ಕೊಂಡಿದ್ದೇವೆ, ಒಂದೇ ಒಂದು ಮರಿ ಕುಟುಂಬ ಮಾಡಿದ್ದೇವೆ ಅಂದರೂ ಕೂಡ ಆ ಮರಿ ಕುಟುಂಬದ ಬೆಲೆ 1,500-2,000 ರೂಪಾಯಿ ಇರ್ತದೆ. ಹಾಗಾಗಿ ಅಲ್ಲಿ ಒಂದು 4,000 ರೂಪಾಯಿ ಜೇನಿಂದ ಬಂದರೆ, ಇಲ್ಲಿ 1,500 ರೂಪಾಯಿ ಜೇನು ಮರಿ ಕುಟುಂಬದಿಂದ ಬಂದರೆ ಅಲ್ಲೇ 5,500 ರೂಪಾಯಿ ನಮಗೆ ಬರ್ತದೆ. ಇಲ್ಲಿ ಇನ್ನೂ ನಾವು ಬೇರೆ ಅಂಶಗಳನ್ನು ಇಲ್ಲಿ ನಾವು ಲೆಕ್ಕಕ್ಕೆ ತಗೊಂಡಿರಲ್ಲ. ನಮ್ಮ ಬೆಳೆಯಲ್ಲಿ ಎಷ್ಟು ಇಳುವರಿ ಹೆಚ್ಚಾಗ್ತದೆ, ಅದರಿಂದ ಎಷ್ಟು ಲಾಭ ಆಯಿತು, ಆಮೇಲೆ ನಾವೇನು ವ್ಯಾಕ್ಸಿನೇಷನ್ ಅಂತ ಹೇಳಿದೆ, ಫ್ರೀ ಆಫ್ ಕಾಸ್ಟ್ ಒಂದು ವ್ಯಾಕ್ಸಿನೇಷನ್ನಾಗಿ ಇದಾಗ್ತದೆ, ಅದನ್ನು ನಾವಿಲ್ಲಿ ಲೆಕ್ಕಕ್ಕೆ ತಗೊಂಡಿಲ್ಲ. ಆಮೇಲೆ ಇನ್ನೂ ಒಂದು, ಈಗ ಜೇನು ಕೃಷಿಕ ಇವನ್ನ ಸಾಕಣೆ ಮಾಡಿಕೊಂಡು ಅವುಗಳ ಚಟುವಟಿಕೆಯನ್ನು ನೋಡ್ತಾ ಇದ್ದರೆ ಅದು ಕೂಡ ಮನಸ್ಸಿಗೆ ಭಾಳಷ್ಟು ಆನಂದವನ್ನು ಕೊಡ್ತಕ್ಕಂಥ ಚಟುವಟಿಕೆ ಆಗ್ತದೆ. ಈಗೇನು ಸಾಕು ಪ್ರಾಣಿಗಳನ್ನು ಇಟ್ಕೊಂಡಿರ್ತಾರೆ, ಪೆಟ್ ಎನಿಮಲ್ಸ್, ನಾಯಿ ಸಾಕ್ತಾರೆ, ಮೊಲ ಸಾಕ್ತಾರೆ, ಬೆಕ್ಕು ಸಾಕ್ತಾರೆ, ಸಂತೋಷ ಸಿಗ್ತದೆ ಅವರಿಗೆ, ಒಂದು ಆನಂದ ಸಿಗ್ತದೆ ಅಂತ ಮಾಡ್ತಾರೆ. ಇಲ್ಲೂ ಕೂಡ ನಾವು ಒಮ್ಮೆ ಜೇನುನೊಣಗಳ ಜೊತೆ ಒಂದು ರೀತಿಯ ಒಡನಾಟ ಬೆಳೆಸ್ಕೊಂಡ್ರೆ ಅಲ್ಲೇನು ಸಂತೋಷ ಸಿಗ್ತಿದ್ದೋ ಅದೇ ಥರದ್ದು ಅವುಗಳ ಚಟುವಟಿಕೆಯನ್ನು ನೋಡ್ತಾ ಇದ್ದರೆ ನಮಗೂ ಒಳ್ಳೆ ಖುಷಿ ಸಿಗ್ತದೆ. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಆರ್ಥಿಕ ದೃಷ್ಟಿಯಿಂದ ನೋಡಲಿ, ಯಾವುದೇ ಇದರಲ್ಲಿ ನೋಡಲಿ, ನಮಗೆ ಜೇನು ಕೃಷಿ ಅಂತಕ್ಕಂಥದ್ದು ಬಹಳ ಲಾಭದಾಯಕ ಅಂತ ಅನಿಸ್ತದೆ. ಇನ್ನೂ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಜೇನು ಕುಟುಂಬಗಳನ್ನು ಮಾಡಿದಾಗ ಬೇರೆ ಉತ್ಪನ್ನಗಳನ್ನು ಕೂಡ ತಗೊಳ್ಳಿಕ್ಕೆ ಸಾಧ್ಯ ಇದೆ. ಜೇನು ಮೇಣ ಇರಲಿ, ಜೇನು ಅಂಟು ಇರಲಿ, ಜೇನು ವಿಷ, ಇನ್ನೊಂದು ವಿಶೇಷ ಆಹಾರ ಅಂತ ಹೇಳಿದೆ, ರಾಜಶಾಹಿ ರಸ, ಇಂಥವುಗಳನ್ನೆಲ್ಲ ಮಾಡಿಕೊಂಡು ಈ ಜೇನು ಕೃಷಿಯನ್ನೇ ಒಂಥರ ಡೈವರ್ಸಿಫೈ ಮಾಡೋದು ಅಂತೀವಿ, ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡ್ಕೊಳ್ಳೋದು. ಹಾಗೆ ಮಾಡಿ ಹೆಚ್ಚಿನ ಲಾಭವನ್ನು ಕೂಡ ಪಡ್ಕೊಳ್ಬೋದು. ಇದನ್ನೇ ಒಂದು ಪ್ರಮುಖ ಉದ್ಯೋಗವಾಗಿ ಕೂಡ ಮಾಡ್ಕೊಳ್ಬೋದು. ಇಲ್ಲ ಹವ್ಯಾಸಿ ಜೇನು ಕೃಷಿಕರ ರೀತಿ ಸ್ವಲ್ಪನಾದರೂ ಜೇನು ಕುಟುಂಬಗಳನ್ನು ಇಟ್ಟುಕೊಂಡು ನಮಗೆ ಬೇಕಾದಷ್ಟು ಜೇನು ತುಪ್ಪವನ್ನು ಪಡ್ಕೊಳ್ಬೋದು. ಜೇನುನೊಣಗಳಿದ್ದರೆ ಪರಿಸರಕ್ಕೂ ಕೂಡ ಭಾಳಷ್ಟು ಅನುಕೂಲ, ನಮ್ಮ ಬೆಳೆಗಳನ್ನು ಬೆಳಗಲಿಕ್ಕೂ ಕೂಡ ಅನುಕೂಲ. ಇದು ಒಂದು ಜೇನು ಕೃಷಿಯ ಮಹತ್ವದ ಬಗ್ಗೆ. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋ ಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ. ಗ್ರಾಸ್ ಎಕೋ ಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ
ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಹೇಗೆ ಇವುಗಳನ್ನು ನಿರ್ವಹಣೆ ಮಾಡಬೇಕು ಮತ್ತು ಅದನ್ನು ವಿಭಜನೆ ಮಾಡೋದು ಹೇಗೆ, ಈ ವಿಭಜನೆ ಮಾಡೋದರಲ್ಲೂ ಕೂಡ ಇತ್ತೀಚೆಗೆಲ್ಲ ಹೊಸ ಹೊಸ ತಂತ್ರಜ್ಞಾನಗಳು ಬಂದಿದ್ದಾವೆ. ಇಲ್ಲಿ ನಾವು ಜೇನು ಕುಟುಂಬಗಳನ್ನು ಈ ರೀತಿ ಪಾಲು ಮಾಡುವಾಗ ಒಂದು ಮಾಸ್ ಕ್ವೀನ್ ರೇರಿಂಗ್ ಟೆಕ್ನಿಕ್ ಅಂತ ಹೇಳ್ತೇವೆ. ನಮ್ಮಲ್ಲಿ ಈಗ ಒಂದು 300 ಜೇನು ಕುಟುಂಬಗಳಿದ್ದಾವೆ. ಈ 300 ಜೇನು ಕುಟುಂಬಗಳಲ್ಲಿ ಯಾವುದಾದ್ರೂ ಒಂದರಲ್ಲಿ ಭಾಳ ಒಳ್ಳೆಯ ಗುಣಗಳಿದ್ದಾವೆ ಅಂತ ಅಂದರೆ ಆ ಒಂದೇ ಒಂದು ಕಾಲೋನಿಯಿಂದನೂ ಕೂಡ, ಆ ಒಂದೇ ಒಂದು ಜೇನು ಕುಟುಂಬದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ರಾಣಿ ನೊಣಗಳನ್ನು ಬೆಳೆಸಿಕೊಂಡು ಅದೇ ಗುಣ ಇರತಕ್ಕಂಥ ಮರಿ ಕುಟುಂಬಗಳನ್ನು ಬೆಳೆಸ್ಕೊಂಡು ಕುಟುಂಬಗಳನ್ನು ಪಾಲು ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಂಥ ವಿಧಾನದಲ್ಲಿ ನಾವು ಇಲ್ಲಿ ನಮ್ಮ ಅರಣ್ಯ ಮಹಾವಿದ್ಯಾಲಯದಲ್ಲಿ ಜೇನು ಕುಟುಂಬಗಳ ವಿಭಜನೆ ಮಾಡಿ ನಮ್ಮಲ್ಲಿ ತರಬೇತಿ ಹೊಂದತಕ್ಕಂಥ ಜನರಿಗೆ ಇವನ್ನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಂಡಿದ್ದೇವೆ. ಜೇನು ಕೃಷಿಯ ಒಂದು ಅಭಿವೃದ್ಧಿಗೆ ಅಂತ ಏನೆಲ್ಲ ಚಟುವಟಿಕೆ ಅರಣ್ಯ ಮಹಾವಿದ್ಯಾಲಯ ಮಾಡ್ತಾಯಿದೆ ಅಂತಂದರೆ, ಈಗ ನಾವು ಹಿಂದಿನ 7-8 ವರ್ಷಗಳಿಂದ ನೋಡ್ತಾ ಬಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ತರಬೇತಿ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ರೈತರಿಗೆ. ಆಮೇಲೆ ಈ ಪರಿಕರಗಳನ್ನು ಕೊಡ್ತಕ್ಕಂಥದ್ದು ಬರೀ ನಮ್ಮ ವಿಶ್ವವಿದ್ಯಾಲಯ ಅಂತ ಅಲ್ಲ, KVIC ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಅದು ಕೂಡ ಇದೆ, ತೋಟಗಾರಿಕೆ ಇಲಾಖೆ ಇದೆ. ಅಲ್ಲಲ್ಲಿ ಇರ್ತಕ್ಕಂಥ ಯೋಜನೆಗಳನ್ನು ನಾವು ಅರಣ್ಯ ಮಹಾವಿದ್ಯಾಲಯದ ಮುಖಾಂತರ ಜಾರಿಗೊಳಿಸಿದ್ದೇವೆ. ಅದರಲ್ಲಿ ಸಾಕಷ್ಟು ತರಬೇತಿಗಳಾಗಿದೆ ರೈತರಿಗೆ. ಆಮೇಲೆ ಪರಿಕರಗಳನ್ನು ಕೊಟ್ಟಿದ್ದೇವೆ. ಜೇನು ಕುಟುಂಬ ಇದು ಅಲ್ಲ, ಅದಲ್ಲದೆ ಇಲ್ಲಿಯ ಈ ಜೇನುನೊಣಗಳಿಗೆ ಆಹಾರ ಒದಗಿಸ್ತಕ್ಕಂಥ ಸಸ್ಯ ಸಂಪತ್ತನ್ನು ಹೆಚ್ಚು ಮಾಡೋವಂಥದ್ದು. ಈಗ ಸುಗ್ಗಿಯ ಕಾಲದಲ್ಲೇನೋ ಸಾಕಷ್ಟು ಗಿಡ ಮರಗಳಿರ್ತವೆ, ಹೂಗಳಿರ್ತವೆ, ಜೇನುನೊಣಗಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಇನ್ನು ಆ ಸುಗ್ಗಿಯ ಕಾಲ ಕಳೆದ ಮೇಲೆ ಆವಾಗ ಕೆಲವು ಗಿಡಗಳಿರ್ತವೆ, ಇವುಗಳಿಗೆ ಅಷ್ಟೊಂದು ಆಹಾರ ಸಿಗ್ತಿರೋದಿಲ್ಲ. ಅಂಥ ಗಿಡಗಳನ್ನು ಗುರುತಿಸಿ ಅವುಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಕೂಡ ಇಲ್ಲಿ ಜಾರಿಗೊಳಿಸಿದ್ದೇವೆ. ಶಾಲಾ ಆವರಣಗಳಲ್ಲಿರಲಿ ಅಥವಾ ಏನು ರೆವಿನ್ಯೂ ಲ್ಯಾಂಡ್ ಇರ್ತವೆ, ರೋಡ್ ಸೈಡ್ ಇಂಥ ಕಡೆ ಎಲ್ಲ ಟ್ರೀ ಪ್ಲ್ಯಾಂಟಿಂಗನ್ನು ಕೂಡ ಮಾಡಿದ್ದೇವೆ. ಹಾಗೆ ತರಬೇತಿಗಳು ಕೂಡ ಆಗಿದ್ದಾವೆ. ಆಮೇಲೆ ಇನ್ನೂ ಕೆಲವು ಡೆಮಾನ್ಸ್ಟ್ರೇಷನ್ಸ್ ಅಂತ ಹೇಳ್ತೀವಿ, ಪ್ರಾತ್ಯಕ್ಷಿಕೆಗಳು, ಅವನ್ನು ಕೂಡ ಮಾಡಿದ್ದೇವೆ. ಈಗ ಒಂದು ಈ ಕಳೆದ ವರ್ಷದಲ್ಲಿ ಮಾಡಿರ್ತಕ್ಕಂಥದ್ದು, ಎಲ್ಲೆಲ್ಲಿ ಈ ಆನೆಗಳ ಹಾವಳಿ ಇರ್ತದೆ, ಎಲ್ಲಿ ಆನೆಗಳು ಬರ್ತಾವೋ ಅಲ್ಲಿ ಈ ಜೇನುನೊಣಗಳನ್ನು ಒಂದು ಬೇಲಿಯಾಗಿ ಕೂಡ ಬಳಸ್ತಕ್ಕಂಥ ವಿಧಾನವನ್ನು ಕೂಡ ನಾವು ಪ್ರಾತ್ಯಕ್ಷಿಕೆ ಮಾಡಿ ತೋರಿಸಿದ್ದೇವೆ. ಅದು ಕೂಡ ಉತ್ತಮ ಪರಿಣಾಮವನ್ನು ಕೊಟ್ಟಿದೆ. ಈಗ ಜೇನುನೊಣಗಳನ್ನು ಆನೆಗಳ ವಿರುದ್ಧ ಬಳಸ್ತಕ್ಕಂಥದ್ದು ಆಫ್ರಿಕನ್ ದೇಶಗಳಲ್ಲಿ ಈಗಾಗಲೇ ಭಾಳ ಪರಿಣಾಮಕಾರಿಯಾಗಿದೆ, ಒಳ್ಳೆಯ ಉತ್ತಮ ಫಲಿತಾಂಶವನ್ನು ಕೊಟ್ಟಿದೆ. ಸಾಕಷ್ಟು ಜನ ಅದನ್ನು ಪಾಲನೆ ಮಾಡ್ತಿದ್ದಾರೆ. ಆದರೆ ಅವರು ಬಳಸ್ತಕ್ಕಂಥ ಜೇನು ಪ್ರಭೇದ ಏನಿದೆ ಅದು ಭಾಳ ಸಿಟ್ಟಿನ ಸ್ವಭಾವದ್ದು, ಅದನ್ನು ಬಳಸ್ತಿದ್ದಾರೆ. ಆದರೆ ನಮ್ಮಲ್ಲಿ ಅಂಥ ಜೇನು ಇಲ್ಲ, ನಾವು ಸಾಕಿರೋಂಥದ್ದು. ಆದರೂ ಕೂಡ ನಾವು ಈ ಜೇನುಗಳನ್ನೇ ಉಪಯೋಗಿಸ್ಕೊಂಡು ಯಾವ ಮಟ್ಟದಲ್ಲಿ ಅದು ಆನೆಗಳನ್ನು ಹಿಮ್ಮೆಟ್ಟಿಸಲಿಕ್ಕೆ ಪರಿಣಾಮಕಾರಿ ಆಗ್ತದೆ ಅನ್ನೋದನ್ನು ನಾವು ಒಂದು ಅಧ್ಯಯನ ಮಾಡಿದ್ವಿ. ಆವಾಗ ಈ ನಮ್ಮ ತುಡುವೆ ಜೇನುಗಳು ಕೂಡ ಅದು ಆನೆಗಳಿಗೇನೋ ಒಂದು
ಸುರಕ್ಷಿತ ಇರ್ತದೆ. ನಾವು ಜೇನು ಪೆಟ್ಟಿಗೆ ಇದ್ದಾವೆ ಅಂತ ಅಂದರೆ ಅಲ್ಲಿಂದ ಅವು ದೂರಕ್ಕೆ ಹೋಗ್ತವೆ. ಇನ್ನೂ ಕೆಲವೊಮ್ಮೆ ಅವು ಪೆಟ್ಟಿಗೆನ ಬೀಳಿಸಿ ದಾಳಿ ಮಾಡಿದ್ದು ಇದೆ. ಹಾಗೆ ಪೆಟ್ಟಿಗೆ ಬೀಳಿಸ್ದಾಗಲೂ ಕೂಡ ಅದೇನು ಒಂದು ಲೈನ್ ಹಾಕಿದ್ವಿ ಅಲ್ಲಿಂದ ವಾಪಸ್ ಹೋಗಿದ್ದಾವೆ. ಈ ಥರದ್ದೆಲ್ಲ ನಾವು ಅದು ರೆಕಾರ್ಡ್ ಮಾಡಿದ್ದೇವೆ. ಅದನ್ನು ಜನಗಳಿಗೆ ತೋರಿಸಿಬಿಟ್ಟು ನೀವು ಜೇನು ಕೃಷಿ ಮಾಡೋದ್ರಿಂದ ಈ ರೀತಿಯ ಅನುಕೂಲತೆಯೂ ಇದೆ. ಅದರ ಜೊತೆ ನಿಮಗೆ ಪರಾಗಸ್ಪರ್ಶ ಆಗಿ ಬೆಳೆಗಳ ಇಳುವರಿನೂ ಹೆಚ್ಚಾಗ್ತದೆ. ಮತ್ತು ನಿಮಗೆ ಸಾಕಷ್ಟು ನ್ಯೂಟ್ರಿಷಿಯಸ್ ಅಂತ ಹೇಳ್ತೀವಿ, ಪೌಷ್ಟಿಕಾಂಶ ಭರಿತ ಜೇನು ಕೂಡ ನಿಮಗೆ ಸಿಗ್ತದೆ. ಈ ಎಲ್ಲ ಅಂಶಗಳಿಂದನೂ ನೀವು ಜೇನು ಕೃಷಿ ಮಾಡಿರಿ ಅಂತಕ್ಕಂಥದ್ದನ್ನು ನಾವು ರೈತರಿಗೆ ಹೇಳಿಕೊಡ್ತಾ ಇದ್ದೇವೆ. ಆಮೇಲೆ ಈಗಲೂ ಕೂಡ ಅಷ್ಟೇ, ರೈತರ ಗುಂಪುಗಳಿಗೆ ಅವರು ಕೇಳಿಕೊಂಡ್ರೆ ಅಥವಾ ನಾವು ಆವಾಗವಾಗ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇರ್ತೀವಿ, ಬಂದು ಭಾಗವಹಿಸ್ಬೋದು. ಅಥವಾ ಅವರೇನೆ ನಾವೊಂದು 25-30 ಜನ ಇದ್ದೇವೆ, ನಮಗೊಂದು ತರಬೇತಿ ಬೇಕು ಅಂತ ಹೇಳಿದರೆ ಅವರಿರೋ ಪ್ರದೇಶಕ್ಕೇ ಹೋಗಿ ನಾವು ವಿಶ್ವವಿದ್ಯಾಲಯದ ಮುಖಾಂತರ ತರಬೇತಿ ಕೊಡ್ತಕ್ಕಂಥ ಒಂದು ಯೋಜನೆಗಳು ಕೂಡ ನಮ್ಮಲ್ಲಿ ಇದ್ದಾವೆ. ನಾವು ಸಾಮಾನ್ಯವಾಗಿ ಹೀಗೆ ಯಾವುದೇ ಒಂದು ಅರಣ್ಯ ಮಹಾವಿದ್ಯಾಲಯ ಇರಬಹುದು ಅಥವಾ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬರಬೇಕಾದ್ರೆ ಇಲ್ಲೊಂದೆರಡು ವಿಜ್ಞಾನಿಗಳನ್ನು ಹಿಡಿದು ಫಸ್ಟ್ ಅವ್ರ ಹತ್ರ ಮಾತಾಡಿ, ಸರ್ ನೀವು ಕಾರ್ಯಕ್ರಮ ಕೊಡಬೇಕು, ಆಮೇಲೆ ನಿಮಗೆ ಪರಿಚಯ ಇರುವಂತಹ ರೈತರನ್ನು ನೀವು ನಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳ್ತೀವಿ. ಸೊ ಅದೇ ರೀತಿ ಇಲ್ಲಿ ನಾವು ಡಾಕ್ಟರ್ ರಾಮಕೃಷ್ಣ ಹೆಗಡೆ ಸರನ್ನು ಮಾತಾಡಿಸ್ಕೊಂಡ್ವಿ ಫಸ್ಟು. ಆಮೇಲೆ ಡಾಕ್ಟರ್ ಕೆಂಜಿ ರೆಡ್ಡಿ ಸರ್ ಅವ್ರನ್ನ ಮಾತಾಡಿಸ್ಕೊಂಡು ನಾವಿಲ್ಲಿ ಬರ್ತೀವಿ ಸರ್, ನೀವು ನಮಗೂ ಕಾರ್ಯಕ್ರಮಗಳನ್ನು ಕೊಡಬೇಕು, ಜೊತೆಗೆ ರೈತರನ್ನು ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ಹೇಳಿದ್ವಿ. ಅದಕ್ಕಾಗಿ ಭಾಳಷ್ಟು ಬ್ಯುಸಿ ಇದ್ದರೂ ಸಹಿತ ತುಂಬ ಹಲವಾರು ಕಾರ್ಯಗಳಿದ್ದರೂ ಸಹಿತ ನಮಗೋಸ್ಕರ ಸಮಯ ಬಿಡುವು ಮಾಡಿಕೊಂಡು ಇವತ್ತು ಕೆಂಚಿರೆಡ್ಡಿ ಸರ್ ಅವರು ಜೇನು ಕೃಷಿಯ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟರು. ಅದೇ ರೀತಿ ಹಲವಾರು ಮುಂದೆ ನೀವು ಏನು ರೈತರ ಕಾರ್ಯಕ್ರಮಗಳನ್ನು ನೋಡೋದಿದೆಯೋ ಅದರಲ್ಲಿ ಬಹಳಷ್ಟು ಜನ ನಾವು ಇವರ ಮುಖಾಂತರ ಅವರನ್ನು ಸಂಪರ್ಕಿಸಿದ್ದು. ಈ ಕಾರ್ಯಕ್ರಮ ಕೊಟ್ಟಿದ್ದಕ್ಕೆ, ಜೊತೆಗೆ ನಮಗೋಸ್ಕರ ಇಷ್ಟೊಂದು ರೈತರನ್ನು ಪರಿಚಯ ಮಾಡಿಕೊಂಡು ಇಷ್ಟೊಂದು ಸಮಯವನ್ನು ವ್ಯಯ ಮಾಡಿದ್ದಕ್ಕೆ ಡಾಕ್ಟರ್ ಕೆಂಚಿರೆಡ್ಡಿ ಸರ್ ಅವರಿಗೆ ಧನ್ಯವಾದವನ್ನು ಹೇಳ್ತಾ ನಮ್ಮ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.